السلام عليكم ورحمة الله وبركاته. بسم الله الحمد لله الصلاة والسلام على أشرف رسول الله وعلى آله وصحبه أجمعين أما بعد. ಗೌರವಾನ್ವಿತ ನನ್ನ ಪ್ರೀತಿಯ ಸಹೋದರರೇ, ಈ ಮೀಮಾಶ್ನ ಸುಂದರ ವೇದಿಕೆಯಲ್ಲಿ ನನಗರ್ಪಿತವಾದ ವಿಷಯ ಗಾಜಾ ಕತ್ತಲಿನಿಂದ ಬೆಳಕಿನೆಡೆಗೆ. ಪ್ರೀತಿಯ ಸಹೋದರರೇ, ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವಂತಹ ಯುದ್ಧ, ಕ್ಷಮಿಸಬೇಕು, ಯುದ್ಧ ಎಂಬ ಪದವನ್ನು ಬಳಸಲು ಕೂಡ ಸಾಧ್ಯವಾಗದ ರೀತಿಯಲ್ಲಿ ನಡೆಯುತ್ತಿರುವಂತಹ ಅಮಾನವೀಯವಾದ ಕೃತ್ಯಗಳು ನಡೆಯುತ್ತಿರುವಂತಹ ಒಂದು ಪುಟ್ಟ ಸ್ಥಳವಾಗಿದೆ ಗಾಜಾ ಎಂಬುದು. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವಂತಹ ಕಗ್ಗೊಲೆಗಳು, ಕಾರಣವಿಲ್ಲದೆ ಛಿದ್ರವಾಗುತ್ತಿರುವಂತಹ ಶರೀರಗಳು, ಹಸಿವಿಗೆ ಆಹಾರವಾಗುತ್ತಿರುವ ಪುಟ್ಟ ಕಂದಮ್ಮಗಳು, ಈ ರೀತಿಯಾಗಿದೆ ಸದ್ಯ ಗಾಜಾ ಮಣ್ಣಿನ ಪರಿಸ್ಥಿತಿ. ಸತ್ಯದಲ್ಲಿ ಈ ಮಣ್ಣು ಯಾರದ್ದು? ಈ ಮಣ್ಣಿನ ಇತಿಹಾಸವನ್ನೊಮ್ಮೆ ಆಳವಾಗಿ ಅಧ್ಯಯನ ಮಾಡಿದರೆ ಸತ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಾ ಇದೆ. ಮೊನ್ನೆ ಭಾರತದಲ್ಲಿ ನಡೆದಂತಹ ಐಕ್ಯ ರಾಷ್ಟ್ರ ಬೆಂಬಲಿಸಿ ನಡೆದಂತಹ ರ್ಯಾಲಿಯಲ್ಲಿ ಭಾಗವಹಿಸಿದಂತಹ ಫೆಲಿಸ್ತೀನ್ ಮೂಲದ ರಾಯಭಾರಿ ಕಮಲ್ ಜಾಯಿದ್ ರವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ನಮ್ಮ ಮಣ್ಣಿಗೆ ನೀವು ಕಾಣುತ್ತಿರುವಂತಹ ಇತಿಹಾಸ ಮಾತ್ರವಲ್ಲ ಇರುವುದು, ನಮ್ಮ ಮಣ್ಣಿಗೆ ಇಟ್ ಈಸ್ ಎ ಡೀಪ್ ಹಿಸ್ಟ್ರಿ, ನಮ್ಮ ಮಣ್ಣಿಗೆ ಅತ್ಯಂತ ವಿಶಾಲವಾದ ಚರಿತ್ರೆ ಇದೆ. ಯಾವುದಾ ಚರಿತ್ರೆ? ಮಾನವ ಸಂಸ್ಕೃತಿಯ ನಾಗರಿಕತೆಯ ಪಿತಾಮಹ ಎಂದು ಕರೆಯಲ್ಪಡುವಂತಹ ಅಬ್ರಹಂ, ಮಹಾನರಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರು ಜೀವಿಸಿದಂತಹ ಮಣ್ಣಾಗಿದೆ. ಮಹಾನರಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರು ಅಂತ್ಯ ವಿಶ್ರಾಂತಿಗೊಳ್ಳುತ್ತಿರುವಂತಹ ಮಣ್ಣಾಗಿದೆ. ಅವರಿಂದ ಹಿಡಿದು ಪ್ರವಾದಿ ಸಂಕುಲಗಳ ನೇತಾರಾದಂತಹ ಮಹಾನರಾದ ಯಾಕೂಬ್ ನಬಿ ಅಲೈಹಿಸ್ಸಲಾಂ, ಯೂಸುಫ್ ನಬಿ ಅಲೈಹಿಸ್ಸಲಾಂ, ದಾವೂದ್ ನಬಿ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ, ಅದೇ ರೀತಿ ಈಸಾ ನಬಿ ಅಲೈಹಿಸ್ಸಲಾಮರಂತಹ ಪ್ರವಾದಿ ಶ್ರೇಷ್ಠರುಗಳು ಜೀವಿಸಿದಂತಹ ನಾಡಾಗಿದೆ. ಇಟ್ ಈಸ್ ದಿ ಕ್ಯಾಡಲ್ ಆಫ್ ಪ್ರೊಫೆಟ್, ಪ್ರವಾದಿಗಳ ತೊಟ್ಟಿಲೆಂದೇ ಕರೆಯಲ್ಪಡುವಂತಹ ಪುಣ್ಯಮನ್ನಾಗಿದೆ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಲ್ಲಾಹನು ಇಸ್ರಾಯಿ ಎಂಬ ಯಾತ್ರೆಗೆ ಕೊಂಡೊಯ್ದಂತಹ ಸ್ಥಳವೂ ಕೂಡಿಯಾಗಿದೆ. ಪವಿತ್ರವಾದ ಕುರ್ಆನ್ನಲ್ಲಿ ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಸುಬ್ಹಾನಲ್ಲಜೀ ಅಸ್ರಾ ಬಿಅಬ್ದಿಹಿ ಲೈಲಂ ಮಿನಲ್ ಮಸ್ಜಿದಿಲ್ ಹರಾಮ್ ಇಲಲ್ ಮಸ್ಜಿದಿಲ್ ಅಕ್ಸಲ್ಲಜೀ ಬಾರಕ್ನಾ ಔಲಹು. ಪವಿತ್ರವಾದ ಈ ಮಣ್ಣಿಗಿರುವ ಶ್ರೇಷ್ಠತೆಯನ್ನು ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಮುಗಿದಿಲ್ಲ, ಇಸ್ಲಾಮಿನ 2ನೇ ಖಲೀಫರಾದಂತಹ ಮಹಾನರಾದ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಆಧಿಪತ್ಯವನ್ನು ಸ್ಥಾಪಿಸಿದ ಮಣ್ಣು ಕೂಡಿಯಾಗಿದೆ. ಇಷ್ಟೊಂದು ಇಸ್ಲಾಮಿಕಲ್ ಹಿಸ್ಟ್ರಿ ಇರುವಂತಹ ಈ ಮಣ್ಣಿನಲ್ಲಿ ಇಸ್ರಾಯೇಲರ ಆಗಮನವೇ ಒಂದು ಅದ್ಭುತವಾಗಿದೆ. 1948ರ ಗ್ಲೋಬಲನ್ನೊಮ್ಮೆ ತಿರುಗಿಸಿ ನೋಡಿದರೆ ಇಸ್ರಾಯೇಲ್ ಎಂಬ ಪುಟ್ಟ ರಾಷ್ಟ್ರವು ಕಾಣಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಪ್ರೀತಿಯ ಸಹೋದರರೇ, ಒಂದು ಸಂದರ್ಭದಲ್ಲಿ, ಒಂದು ಸಮಯದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ, ತಂಗಲು ಸೂರಿಲ್ಲದೆ ಭಿಕ್ಷೆಯನ್ನು ಬೇಡುತ್ತಿದ್ದಂತಹ ಒಂದು ಸಮುದಾಯಕ್ಕೆ ಹೊಟ್ಟೆಗೆ ಆಹಾರವನ್ನು ಕೊಟ್ಟು ತಂಗಲು ಸೂರನ್ನು ಕೊಟ್ಟಂತಹ ಫೆಲಿಸ್ತೀನರ ಮೇಲೆ ಇಂದು ಇಸ್ರಾಯೇಲರು ಆಕ್ರಮಣವನ್ನು ಮಾಡುತ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಗಾದೆ ಮಾತು ಇದೆ, ಉಂಡೆ ಮನೆಗೆ ದ್ರೋಹ ಬಗೆಯುವುದು ಎಂಬುದು ಇದೆಯಲ್ಲವೇ? ಪ್ರೀತಿಯ ಸಹೋದರರೇ, 1948 ಮೇ 14ರವರೆಗೆ ಈ ಜಗತ್ತಿನಲ್ಲಿ ಇಸ್ರಾಯೇಲ್ ಎಂಬ ರಾಷ್ಟ್ರವೇ ಇರಲಿಲ್ಲ. ಬ್ರಿಟನ್ ಮತ್ತು ಇತರ ಮೇಧಾವಿಗಳ ಕುಬುದ್ಧಿಯಿಂದಾಗಿ
ಇಸ್ರಾಯೇಲ್ ಎಂಬ ರಾಷ್ಟ್ರವು ನಿರ್ಮಾಣವಾಗುತ್ತದೆ. ಅಲ್ಲಿಂದ ಎಲ್ಲ ದಿವಸವೂ ನಿತ್ಯವೂ ಆ ಮಣ್ಣಿನಲ್ಲಿ ಅಕ್ರಮ ನಡೆಯುವುದು ಬರುತ್ತಾ ಇದೆ. ಪ್ರೀತಿಯ ಸಹೋದರರೇ, ಹಲವಾರು ಕಾಲದಿಂದ ಈ ಮಣ್ಣಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳು, ಅಮಾನವೀಯ ಘಟನೆಗಳು ನಾವು ನೋಡುತ್ತಾ ಇದ್ದೇವೆ. ಮಾತ್ರವಲ್ಲ, ಪ್ರತಿನಿತ್ಯವಾಗಿಯೂ ಜೀವಿಸುತ್ತಿರುವಂತಹ ಜನರು ಜೀವ ಭಯದಿಂದಲೇ ಜೀವಿಸುತ್ತಾ ಇದ್ದಾರೆ. ಮಾತ್ರವಲ್ಲ, ತಮ್ಮ ಕನಸಿನ ಕೂಸಾದಂತಹ ಮನೆಗಳು ಕ್ಷಣಾರ್ಧದಲ್ಲಿ ಧ್ವಂಸಗೊಳಿಸುವುದನ್ನು ನೋಡುತ್ತಾ ನಿಂತಿರುವಂತಹ ಮುಗ್ಧ ಜನರು. ಅದೇ ರೀತಿ ಪಿಶಾಚಿಗಳ ಕ್ಷಿಪಣಿ ದಾಳಿಗೆ ತಮ್ಮ ತಂದೆ ತಾಯಿಯಂದಿರ ಶರೀರಗಳು ಛಿದ್ರವಾಗುವುದನ್ನು ನೋಡುತ್ತಾ ನಿಂತಿರುವಂತಹ ಮುಗ್ಧ ಕಂದಮ್ಮಗಳು. ಹೇಗೆ ತಾನೇ ಹೇಳಲಿ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ವಿಡಿಯೋ ತುಣುಕನ್ನು ನೋಡಲು ಸಾಧ್ಯವಾಯಿತು. ಓರ್ವ ತಾಯಿಯ ಕೈಯಲ್ಲಿ 2 ಪುಟ್ಟ ಕಂದಮ್ಮಗಳಿದ್ದಾರೆ. ಒಂದು ಗಂಡು ಮತ್ತೊಂದು ಹೆಣ್ಣು ಮಗ ಆಗಿದೆ. ಆ ಮಕ್ಕಳ ಶರೀರವು ಅರ್ಧ ಛಿದ್ರವಾಗಿ ಹೋಗಿದೆ. ಹೇಗೆ ತಾನೇ ಸಹಿಸಲಿ ಆ ತಾಯಿಯ ಹೃದಯವು? ಹೇಗೆ ತಾನೇ ಸಹಿಸಲಿ ಆ ತಾಯಿಯ ಹೃದಯದಲ್ಲಿರುವ ನೋವಿಗೆ ತಂಪನ್ನೆರಚಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಅತ್ಯಂತ ಸ್ಪಷ್ಟವಾಗಿ ಗಮನಿಸಬೇಕಾದ ಒಂದು ಅಂಶವಾಗಿದೆ. ಗಾಜಾ ಮಣ್ಣಿನಲ್ಲಿರುವ ಮುಸಲ್ಮಾನರ ಈಮಾನಿನ ಪ್ರಭೆಯನ್ನು ನಾವು ಗಮನೀಕರಿಸಬೇಕಾಗಿದೆ. ಏಕೆಂದರೆ ನಮ್ಮ ಮತ್ತು ಅವರ ಈಮಾನನ್ನು ತುಲನೆ ಮಾಡಿ ನೋಡಿದರೆ ಖಂಡಿತವಾಗಿಯೂ ನಮ್ಮ ಈಮಾನಿಗೆ ಸ್ಥಾನ ಇಲ್ಲ ಎಂಬುದು ಖಚಿತವಾದ ವಿಷಯವಾಗಿದೆ. ಪ್ರೀತಿಯ ಸಹೋದರರೇ, ಈ ಗಾಜಾದ ಮಣ್ಣಿನಲ್ಲಿ ವಾಸವಾಡುತ್ತಿರುವಂತಹ ಮುಸಲ್ಮಾನರು ಈ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಈಗ ಜಗತ್ತಿನಲ್ಲಿರುವಂತಹ ಮುಸಲ್ಮಾನರನ್ನು ಕೊಲ್ಲಬಹುದು, ಆದರೆ ಅಲ್ಲಿರುವ ಮುಸಲ್ಮಾನರ ಈಮಾನಿನ ಪ್ರಭೆಯನ್ನು ನಿಮ್ಮಿಂದ ಕೊಲ್ಲಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಪವಿತ್ರವಾದ ಕುರ್ಆನ್ನಲ್ಲಿ ಅಲ್ಲಾಹು ತಾಲಾ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ವನುರೀದ ಅನ್ನ ಮುನ್ನಲ್ಲದೀನ ಸ್ತುಲ್ಇಫು ಫಿಲ್ ಅರ್ಲ್. ಈ ಜಗತ್ತಿನಲ್ಲಿರುವ ದುರ್ಬಲ ಜನರಿಗೆ ನಾವು ಒಳಿತನ್ನು ಬಯಸುತ್ತಿದ್ದೇವೆ. ಪ್ರೀತಿಯ ಸಹೋದರರೇ, ಈ ವಚನದಲ್ಲಿ ಅಥವಾ ಈ ಆಯತ್ತಿನಲ್ಲಿ ಹೇಳಿದಂಥ ಸ್ಥಳ ಯಾವುದು ಗೊತ್ತೇ? ಒಂದು ಕಾಲದಲ್ಲಿ ನಾನು ದೈವ, ನನ್ನನ್ನು ಆರಾಧಿಸಬೇಕು, ನಾನು ದೇವರಾಗಿದ್ದೇನೆ, ತನ್ನ ಅಧಿಕಾರಕ್ಕೆ ಕುತ್ತು ಬರಬಹುದು ಎಂಬ ಭಯದಿಂದ ಹುಟ್ಟಿದ ಮಗು ಗಂಡಾದರೆ ಜೀವಂತವಾಗಿ ಕೊಲ್ಲುತ್ತಿದ್ದಂತಹ ಫರೋಹನ ಚರಿತ್ರೆ ಅಥವಾ ಫಿರ್ಔನ್ನ ಚರಿತ್ರೆ. ಅಲ್ಲಾಹನು ಅವನ ಮನೆಯಲ್ಲೇ, ಅವನ ಅರಮನೆಯಲ್ಲೇ, ಅವನ ಮಡದಿಯ ಮಮತೆಯಲ್ಲೇ ಮಹಾನರಾದ ಮೂಸಾ ನಬಿ ಅಲೈಹಿಸ್ಸಲಾಮರನ್ನು ಬೆಳೆಸಿ ಅವನ ಕತ್ತನ್ನು ಹಿಡಿದಂತಹ ಚರಿತ್ರೆ ನಾವು ಮರೆಯಲು ಸಾಧ್ಯವಿಲ್ಲ. ಇಷ್ಟೊಂದು ಇಸ್ಲಾಮಿಕಲ್ ಹಿಸ್ಟ್ರಿ ಇರುವಂತಹ ಈ ಪುಣ್ಯ ಮಣ್ಣಿನಲ್ಲಿ ಇಸ್ರಾಯೇಲರು ಮಾಡುತ್ತಿದ್ದಂತಹ ಅಕ್ರಮಗಳು ಅಷ್ಟೋ ಇಷ್ಟಲ್ಲ. ಪ್ರೀತಿಯ ಸಹೋದರರೇ, ಕಳೆದ 2 ವರ್ಷಗಳ ಮುಂಚೆ ಇಸ್ರಾಯೇಲರು ಈ ಗಾಜಾ ಮಣ್ಣಿನ ಮೇಲೆ ದಾಳಿ ಮಾಡುವಾಗ ಅವರಿಗೆ 2 ಉದ್ದೇಶವಿತ್ತು. ಒಂದು, ತಮ್ಮ 20 ಒತ್ತೆಯಾಳುಗಳನ್ನು ಬಿಡಿಸಿಗೊಳಿಸುವುದು. ಎರಡನೆಯದ್ದು, ಗಾಜಾ ಎಂಬ ಪುಟ್ಟ ಮಣ್ಣನ್ನು ಸರ್ವನಾಶಗೊಳಿಸುವುದು. ಆದರೆ ಈ ವರ್ಷದ ಕೊನೆಯಲ್ಲಿ ನಾವು ಕಾಣುತ್ತಿರುವುದೇನು? ತಮ್ಮ 20 ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಲು ಸಾಧ್ಯವಾಗದೆ ಫೆಲಿಸ್ತೀನ್ ಅಥವಾ ಗಾಜಾದ 2,000 ಜನರನ್ನು ಬಿಡುಗಡೆಗೊಳಿಸಬೇಕಾಗಿ ಬಂತು. ಈ ರೀತಿಯಾಗಿ ಗಾಜಾವು ಕತ್ತಲಿನಿಂದ ಬೆಳಕಿನೆಡೆಗೆ ಹಾದು ಬರುತ್ತಾ ಇದೆ. ಪ್ರೀತಿಯ ಸಹೋದರರೇ, ಕೊನೆಯದಾಗಿ ನನಗೆ ನಿಮ್ಮೊಂದಿಗೆ ಒಂದು ಮಾತನ್ನು ಹೇಳಲಿಕ್ಕಿರುವುದು, ಆ ಮಣ್ಣಿನಲ್ಲಿ ಜೀವಿಸುತ್ತಿರುವಂತಹ ನಮ್ಮ ಸಹೋದರ ಸಹೋದರಿಯರಿಗೆ ಅಲ್ಲಾಹನು ಕ್ಷಮೆಯನ್ನು ನೀಡಲಿ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ ಹಾಕುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.